ಮೇವು ತುಂಬಿದ ಕ್ಯಾಂಟರ್ ವಾಹನ ಹೊತ್ತಿ ಉರಿದಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ನ ಬಸಾಪುರ ನಿಡಸಂಗಿ ಬಳಿ ನಡೆದಂತಹ ಘಟನೆ ಇದು. ರಾಕೇಶ್ ಕೊಪ್ಪದ ಎಂಬುವರಿಗೆ ಸೇರಿದಂತಹ ಕ್ಯಾಂಟರ್ ಇದು ಸಂಪೂರ್ಣವಾಗಿ ಭಸ್ಮವಾಗಿದೆ. ವಿದ್ಯುತ್ ತಂತಿ ತಗಲಿ ಕ್ಯಾಂಟರ್ ವಾಹನಕ್ಕೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. 18 ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಂಟರು ಮತ್ತು ಭತ್ತದ ಮೇವು ಸುಟ್ಟು ಭಸ್ಮವಾಗಿರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೇವು ಅಂದರೆ ಒಣಗಿರೋ ಹುಲ್ಲು ಅಂತ ಹೇಳಿ. ಅದಕ್ಕೆ ಬೆಂಕಿ ತಗಲಿದ್ರೆ ತಡೆಯೋದಕ್ಕಾಗುತ್ತಾ, ನಿಯಂತ್ರಿಸೋದಕ್ಕಾಗುತ್ತಾ, ಆರಿಸೋದಕ್ಕಾಗುತ್ತಾ? ಆ ಹುಲ್ಲಿಗೆ ಬೆಂಕಿ ತಗಲಿದ ಪರಿಣಾಮ ಅದು ಇಡೀ ಕ್ಯಾಂಟರ್ಗೇನೆ ವ್ಯಾಪಿಸ್ಕೊಂಡಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ತತ್ಕ್ಷಣಕ್ಕೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬರ್ತಾರೆ, ಬೆಂಕಿ ನಂದಿಸುವಂತಹ ಕೆಲಸವನ್ನು ಮಾಡ್ತಾರೆ. ಸ್ಥಳೀಯರು ಕೂಡ ಬೆಂಕಿಯನ್ನು ನಂದಿಸೋದಕ್ಕೆ ಮುಂದಾಗ್ತಾರೆ. ಪರಿಸ್ಥಿತಿ ಕೈ ಮೀರಿದೆ ಅನ್ನೋದು ಗೊತ್ತಾಗುತ್ತೆ. ತದನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು.